ಸಡನ್ನಾಗಿ ನಮ್ಮ ಫೇಸಲ್ಲಿ ಒಂದು ಕಡೆ ಡಿವಿಯೇಷನ್ ಆಗೋದಾಗಿರಲಿ ಅಥವಾ ಒಂದು ಕಣ್ಣು ಮುಚ್ಚೋಕ್ಕೆ ಆಗಲ್ಲ, ಈ ಸ್ಮೈಲ್ ಮಾಡು ಅಂದರೆ ಸ್ಮೈಲ್ ಮಾಡೋಕ್ಕೆ ಆಗ್ತಿರಲ್ಲ, ಇಂತಹ ಸಿಚುಯೇಷನ್ ಇದ್ದಾಗ ಇದೊಂದು ಗಂಭೀರ ಸಮಸ್ಯೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ಅದು ಯಾವುದಪ್ಪ ಆರೋಗ್ಯದ ಗಂಭೀರ ಸಮಸ್ಯೆ ಅಂತಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಯ್ ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡ ಯೂಟ್ಯೂಬ್ ಚಾನಲ್. ಯಾವುದಪ್ಪ ಗಂಭೀರ ಸಮಸ್ಯೆ ಅಂತಂದರೆ ಬೆಲ್ಸ್ ಪ್ಯಾಲ್ಸಿ ಅಂತ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಮುಖದ ಒಂದು ಕಡೆ ಭಾಗದಲ್ಲಿ ಸ್ನಾಯುಗಳು ಏನಾಗಿರುತ್ತೆ, ದುರ್ಬಲ ಆಗಿರುತ್ತೆ ಅಥವಾ ಈ ಪ್ಯಾರಾಲಿಸಿಸ್ ಅನ್ನೋದಾಗಿರುತ್ತೆ. ಆ ಟೈಮಲ್ಲಿ ನಮ್ಮ ಫೇಸ್ನ ಒಂದು ಕಡೆ ಭಾಗ ಮಾತ್ರ ಎಫೆಕ್ಟ್ ಆಗಿರುತ್ತೆ. ಅದು ರೈಟ್ ಆಗಿರ್ಬೋದು ಅಥವಾ ಲೆಫ್ಟ್ ಆಗಿರ್ಬೋದು. ಈ ಸಮಸ್ಯೆ ಸಂಬಂಧಪಟ್ಟಿದ್ದು ಏನಕ್ಕೆ ಅಂದರೆ ಫೇಸ್ಗೆ ಮಾತ್ರ, ನಾಟ್ ಫುಲ್ ಬಾಡಿ. ಓಕೆನಾ, ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಸೊ ಒಂದು ಸೈಡು ಡಿವಿಯೇಷನ್ ಆಗೋದು ಅಥವಾ ಒಂದು ಸೈಡು ನಿಮ್ಮ ಜಲ್ಸ್ ಒತ್ತನೇ ಇರುತ್ತೆ. ನೀವು ಎಷ್ಟೇ ನಾರ್ಮಲಾಗಿ ಸ್ಮೈಲ್ ಮಾಡೋಕ್ಕೋದ್ರೂ ನಿಮಗೆ ಸ್ಮೈಲ್ ಮಾಡೋಕ್ಕಾಗ್ತಾ ಇರಲ್ಲ. ಒಂದು ಕಣ್ಣಿನ ಸೈಡು ರೆಪ್ಪೆನೇ ಮುಚ್ಚೋಕ್ಕಾಗ್ತಿರಲ್ಲ. ಆ ಕಂಡೀಷನ್ನು ಈ ರೋಗದಲ್ಲಿ ನಾವು ತಿಳ್ಕೊಬೋದು. ಯಾವುದು ಆ ರೋಗ ಅಂತಂದರೆ ಬೆಲ್ಸ್ ಪ್ಯಾಲ್ಸಿ ಅಂತ. ಯಾಕೆ ಇದು ಫೇಸಲ್ಲೇ ಆಗುತ್ತಪ್ಪ ಅಂತಂದರೆ ಈ ನಮ್ಮ ಫೇಸಲ್ಲಿ ಫೇಶಿಯಲ್ ನರ್ವ್ ಅಂತ ಇರುತ್ತೆ. ಸೊ ಅದೇನಾಗುತ್ತೆ, ಡ್ಯಾಮೇಜ್ ಆಗಿರುತ್ತೆ. ಸೊ ಹಾಗಾಗಿ ಈ ಲಕ್ಷಣಗಳು ನಮ್ಮ ಫೇಸಲ್ಲಿ ಕಂಡುಬರುತ್ತೆ. ಈ ರೀತಿ ಆಗಲಿಕ್ಕೆ ಕಾರಣಗಳು ಏನೇನು? ಇವು ವೈರಸ್ ಇನ್ಫೆಕ್ಷನ್. ಅದರಲ್ಲಿ ಯಾವ್ಯಾವು ಅಂತಂದರೆ ಹರ್ಪಿಸ್ ವೈರಸ್ ಆಗಿರ್ಬೋದು, ಶಿಂಗಲ್ಸ್ ಆಗಿರ್ಬೋದು ಅಥವಾ ಚಿಕನ್ ಪಾಕ್ಸ್, ಫ್ಲೂ ಮತ್ತು ಈ ಕೋಲ್ಡ್ ವೈರಸ್ಗಳಿಂದ ಈ ಬೆಲ್ಸ್ ಪ್ಯಾಲ್ಸಿ ಬರಲಿಕ್ಕೆ ಕಾರಣ. ನೆಕ್ಸ್ಟ್ ಅದರ್ ರೀಸನ್ಸ್ ಯಾವ್ಯಾವು ಅಂತಂದರೆ ಡಯಾಬಿಟಿಸಲ್ಲಿ ಆಗಿರ್ಬೋದು, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು, ಸ್ಟ್ರೆಸ್ ತಗೊಂಡ್ರೆ, ಇಮ್ಯುನಿಟಿ ಏನಾದರೂ ಕಡಿಮೆ ಇದ್ದರೆ, ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದರೆ ಈ ನರ್ವ್ ಏನಾಗುತ್ತೆ ಸ್ವೆಲ್ಲಿಂಗ್ ಆಗಿ ಬೋನ್ ಒಳಗಡೆ ಏನಾಗುತ್ತೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆಗ ಪ್ರೆಷರ್ ಕ್ರಿಯೇಟ್ ಆದಾಗ ನಮಗೆ ಮೂಮೆಂಟ್ ಅನ್ನೋದು ಏನಾಗುತ್ತೆ ರಿಸ್ಟ್ರಿಕ್ಟ್ ಆಗುತ್ತೆ. ಸೊ ಹಾಗಾಗಿ ಇವೆಲ್ಲ ಕಾರಣಗಳಿಂದ ಈ ಬೆಲ್ಸ್ ಪ್ಯಾಲ್ಸಿ ಬರಲಿಕ್ಕೆ ಕಾರಣ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ಬೆಲ್ಸ್ ಪ್ಯಾಲ್ಸಿಯ ಲಕ್ಷಣಗಳು ಹೆಂಗಿರುತ್ತಂದರೆ ಸಡನ್ನಾಗಿ ಆಗುತ್ತೆ, ನಿಮ್ಗೆ ಗೊತ್ತೇ ಆಗಲ್ಲ. ಒಂದು ಸೈಡು ಮುಖ ಡಿವಿಯೇಷನ್ ಆಗುತ್ತೆ, ಕಣ್ಣು ಮುಚ್ಚೋಕ್ಕೆ ಆಗಲ್ಲ, ಸೊ ನಿಮಗೆ ಸ್ಮೈಲ್ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಒಂದು ಕಡೆಯಿಂದ ಜೆಲ್ ಸೋರ್ತಾನೆ ಇರುತ್ತೆ. ಇದು ಬರೋದಕ್ಕಿಂತ ಮುಂಚೆ ಯಾವ್ಯಾವ ಸೂಚನೆಗಳು ಕೊಡುತ್ತೆ ಅಂದರೆ ನಿಮಗೆ ಕಿವಿಯಿಂದ ನೋವು ಬರೋದಾಗಿರಲಿ ಅಥವಾ ಕಣ್ಣಲ್ಲಿ ನೀರು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ನಿಮಗೆ ನಾಲ್ಗೆಗೆ ರುಚಿ ಅನ್ನೋದು ಸಿಗ್ತಾ ಇರಲ್ಲ, ಶಬ್ದದಿಂದ ನೀವು ಹೆಚ್ಚು ಸೆನ್ಸಿಟಿವಿಟಿ ಆಗಿರ್ತೀರ. ಈ ಲಕ್ಷಣಗಳು 48 ಗಂಟೆಯಿಂದ 72 ಗಂಟೆಗಳಲ್ಲಿ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ ವೀಕ್ಷಕರೇ. ಇನ್ನೊಂದು ತುಂಬ ಜನಕ್ಕೊಂದು ಡೌಟ್ ಇರುತ್ತೆ, ಈ ಬೆಲ್ಸ್ ಪ್ಯಾಲ್ಸಿಗೂ ಮತ್ತು ಈ ಸ್ಟ್ರೋಕಿಗೆ ಸಂಬಂಧಪಟ್ಟಂತೆ. ಸೊ ಸ್ಟ್ರೋಕ್ ಅಂದರೆ ನಮ್ಮ ದೇಹದ ಒಂದು ಭಾಗದಲ್ಲಿ ಮಾತ್ರ ಪ್ಯಾರಾಲಿಸಿಸ್ ಆಗುತ್ತೆ. ಅದೇ ಬೆಲ್ಸ್ ಪ್ಯಾಲ್ಸಿ ಅಂದರೆ ನಮ್ಮ ಫೇಸಿನ ಒಂದು ಭಾಗದಲ್ಲಿ ಮಾತ್ರ ಪ್ಯಾಲ್ಸಿ ಆಗೋದು. ಓಕೆನಾ, ನಿಮ್ಗೆ ಏನಾದರೂ ಸಡನ್ನಾಗಿ ಫೇಸಲ್ಲಿ ಚೇಂಜಸ್ ಬಂದರೆ ನಿಮ್ಮ ಹತ್ತಿರದ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ವೀಕ್ಷಕರೇ. ಸೊ ಇದೆಲ್ಲ ಆಯ್ತಪ್ಪ, ಹಿಂಗೆಲ್ಲ ಆದಾಗ ಅಪಾಯನಾ? ಸೊ ಇದಕ್ಕೆ ಚಿಕಿತ್ಸೆ ಇಲ್ವಾ ಅಂತ ನೀವು ಕೇಳೋದೇ ಆದರೆ ಚಿಕಿತ್ಸೆ ಇದೆ. ವಿತಿನ್ 72 ಅವರ್ಸಲ್ಲಿ ನೀವು ಡಾಕ್ಟರ್ನ ಭೇಟಿ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಸೊ ಹೈ ಏನಾಗಿರುತ್ತೆ ಕ್ಲೋಸ್ ಆಗ್ತಾ ಇರಲ್ವಲ್ಲ, ಸೊ ಅದಕ್ಕಾಗಿ ಹೈ ಡ್ರಾಪರ್ ಕೊಡ್ಬೋದು. ನೆಕ್ಸ್ಟ್ ನೀವು ಮಲ್ಕೊಂಡಾಗ ಐ ಪ್ಯಾಚ್ ಅದಾದರೂ ಕೊಡ್ಬೋದು. ಸೊ ಅದಕ್ಕೆ ಆದ ಫಿಸಿಯೋಥೆರಪಿ ಎಕ್ಸಸೈಸಸ್ ಇರುತ್ತೆ. ಸೊ ನೀವು ಫಿಸಿಯೋಥೆರಪಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್ ಆಫ್ಟರ್ ನಿಮ್ಮ ಟ್ರೀಟ್ಮೆಂಟ್ ಮುಗಿದ ನಂತರ. ಅದ್ರ ಜೊತೆಗೆ ಈ ಫೇಶಿಯಲ್ ಎಕ್ಸಸೈಸ್ ಅನ್ನೋದು ಇರುತ್ತೆ. ನಿಮ್ಗೆ ಏನಾದರೂ ಫೇಶಿಯಲ್ ಎಕ್ಸಸೈಸ್ ಯಾವ್ಯಾವ ಬೇಕು ಅಂತ ಹೇಳಿದರೆ ಅದೊಂದು ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಬೇಕು ಅಂತಂದರೆ. ಈ ಬೆಲ್ಸ್ ಪ್ಯಾಲ್ಸಿ ಆದಾಗ ನಾವು ಯಾವಾಗ ಗುಣಮುಖರಾಗ್ತೀವಿ ಡಾಕ್ಟ್ರೇ ಅಂತ ನಿಮಗೆ ಒಂದು ಡೌಟ್ ಇರ್ಬೋದು. ಸೊ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಒಬ್ಬೊಬ್ಬರು ಹೆಚ್ಚಿನ ಜನ ಏನಿಲ್ಲ ಅಂತಂದರೂ 2 to 6 ಮಂತ್ಸಲ್ಲಿ ರಿಕವರಿ ಆಗ್ತಾರೆ. ಸ್ವಲ್ಪ ಜನ ಸೊ ಅದರಲ್ಲಿ ಏನಾಗುತ್ತೆ ಒಂದು ವರ್ಷ ಆದ್ರೂ ಅವ್ರಿಗೆ ಫೇಸಲ್ಲಿ ವೀಕ್ನೆಸ್ ಅನ್ನೋದು ಕಡಿಮೆ ಆಗೋದಿಲ್ಲ. ಲಾಸ್ಟ್ಗೆ ಕನ್ಕ್ಲೂಷನ್ಗೆ ಬರೋಣ. ಸೊ ಬೆಲ್ಸ್ ಪ್ಯಾಲ್ಸಿ ಪೇಷಂಟ್ನ ನೋಡಿದ್ರೆ ಭಯ ಆಗೋದಂತೂ ಪಕ್ಕ. ಬಟ್ ಅದಕ್ಕೆ ಏನು ಮಾಡ್ಬೇಕು, ನೀವು ಸರಿಯಾದ ಸಮಯಕ್ಕೆ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಬೇಗ ಗುಣಮುಖರಾಗ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ. ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ.